ಹೇಳು ರೇವತಿ, ಹೇಳು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ನಿನಗೆ ಪ್ರೀತಿ ಕಾಣಿಸ್ತಾ ಇಲ್ವಾ? ಹೇಳು ರೇವತಿ. ಬಾ ರೇವತಿ, ಇಡೀ ಜಗತ್ಗೆ ನಮ್ಮ ಪ್ರೀತಿ ಎಷ್ಟು ಸತ್ಯವಾದ್ದು ಅಂತ ಪ್ರೂವ್ ಮಾಡೋಣ. ಬಾ ರೇವತಿ. ಏಜೆ ಏಜೆ ಲೀಲಾ ನನ್ನ ಮನೇಲಿ ಇರಲಿ ಬಿಡಲಿ, ನನಗೆ ಒಳಗೋ ಯಾವ ಸಂಬಂಧನೇ ಇಲ್ಲ ಅಂತೇಳಿ. ಯಾರೇ ಬರಲಿ ಏನೇ ಆಗಲಿ, ಲೀಲಾ ಫ್ಯಾಮಿಲಿ ಹಿಂದೆ ಏಜೆ ಇದ್ದೆ. ರೇವತಿ, ನೀನು ಹೋಗಿ ಕಾರಲ್ಲಿ ಕೂತ್ಕೋ, ನಾ ಆಮೇಲೆ ಬಂದು ಮಾತಾಡ್ತೀನಿ. ಏನೋ ಮಾಡ್ತಿದ್ಯಾ ಅಲ್ಲಿ? ಏಜೆ ಏನಿಲ್ಲ ಏಜೆ, ರೇವತಿನ ಏನೋ ಮಾತಾಡಬೇಕು ಅಂತ ಕರೆಸಿದ್ಲು. ನಂದೇನು ತಪ್ಪಿಲ್ಲ ಏಜೆ, ನನ್ನ ನಂಬಿ ಬೇಕಿದ್ರೆ ರೇವತಿನ ಕೇಳಿ. ಹೂವನ ಹುಡುಕೊಂಡು ದುಂಬಿ ಹೋಗ್ಬೇಕು, ಹೂವನೇ ದುಂಬಿನ ಹುಡುಕೊಂಬಂದಿದೆ ಅಂದರೆ ಇಲ್ಲಿ ದಾರಿ ತಪ್ಪಿಸ್ತಾ ಇರೋದು ಹೂವು ಅಲ್ಲ, ದುಂಬಿ ಅಲ್ವಾ? ಏಜೆ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನಾನು ಬೇಡ ಬೇಡ ಅಂತಂದ್ರೂ ರೇವತಿನ ಏನೋ ಮಾತಾಡಬೇಕು ಅಂತ ಕರೆಸಿದ್ದು. ನನ್ನ ನಂಬಿ ಅಜಯ್, ನಾನು ಏನು ಮಾಡಿಲ್ಲ. ನೀನು ಬೇಡ ಬೇಡ ಅಂದ್ರು ಯಮ ನಿನ್ನ ನೋಡ್ಲೇಬೇಕು ಅಂತ ಹಠ ಹಿಡಿದ್ರೆ ನೀನು ಹೋಗ್ಬಿಡ್ತೀಯ. ನೋಡು ದೇವ್, ನೀನು ಏನೇ ಪ್ಲಾನ್ ಮಾಡಿದ್ರು ಲೀಲಾ ಫ್ಯಾಮಿಲಿಗೆ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ನಿನ್ನ ಮತ್ತೆ ಅವ್ರ ಮಧ್ಯೆ ಈ ಏಜೆ ಇದ್ದಾನೆ. ಈ ಏಜೆನ ದಾಟ್ ಹೋಗುವಷ್ಟು ತಾಕತ್ತು ನಿನಗಿದೆಯಾ ಅಂತ ಯೋಚನೆ ಮಾಡಿ. ನೋಡು, ಇದೇ ಕೊನೆ. ಇನ್ನೊಂದ್ಸಲ ಈ ಥರ ಚೀಪ್ ಗಿಮಿಕ್ ಮಾಡ್ಕೊಂಡು ರೇವತಿ ಸವಾಸಕ್ಕೆ ಏನಾರ ಬಂದ್ಯೋ, ನಿನಗೆ ವಾರ್ನಿಂಗ್ ಎಲ್ಲ ಕೊಡೋದು, ಡೈರೆಕ್ಟ್ ವಾರ್ನಿಂಗ್. ಔಟ್.
ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ 3 ಪಿಲ್ಲರ್ಸ್ ಇರುತ್ತೆ. ಕೆಟ್ಟ ಸಮಾಜದಲ್ಲಿ ಒಳ್ಳೆತನದಲ್ಲಿ ಬದುಕೋದು, ಮರ್ಯಾದಿನ ಆಸ್ತಿ ಮಾಡ್ಕೊಳ್ಳೋದು, ಮಕ್ಕಳ ಜೀವನನ ಸೆಟ್ಲ್ ಮಾಡೋದು. ಇವು 3ರಲ್ಲಿ ಯಾವ್ದಾರ ಒಂದು ಬ್ರೇಕ್ ಆದರೂ ಮಿಕ್ಕಿದ್ದು ತಾನೇ ಬ್ರೇಕ್ ಆಗೋದು. ಇದನ್ನೆಲ್ಲ ನಂಗೆ ಯಾಕೆ ಹೇಳ್ತಿದ್ದೀರಾ? ರೇವತಿ, ಮಗಳಿಗೆ ಮದುವೆ ಮಾಡಿಸಿ ಒಂದು ಒಳ್ಳೆ ಬದುಕು ಕಟ್ಕೊಡ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಅಪ್ಪ ಅಮ್ಮನಿಗೆ ಮಗಳ ಮದುವೆ ಆಗ್ತಾ ಇಲ್ಲ ಅನ್ನೋ ನೋವು ತುಂಬ ದೊಡ್ಡದು. ಮಗಳ ಮದುವೆಗೆ ಎಷ್ಟು ಒಡವೆ ಹಾಕಿಸ್ಬೇಕು, ಮದುವೆಗೆ ಎಷ್ಟು ಖರ್ಚು ಮಾಡಬೇಕು, ಅದನ್ನೆಲ್ಲ ಹೇಗೆ ಹೊಂದಿಸ್ಬೇಕು ಅಂತ ಹೆಣ್ಮಕ್ಳು ಹುಟ್ಟಿದಾಗಲೇ ಅಪ್ಪ ಅಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಆಗೋ ಮದುವೆನ ಮಗಳನ್ನು ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಗೊತ್ತಾದರೆ ಎಷ್ಟು ನೋವಾಗತ್ತೆ ಅಂತ ಯೋಚನೆ ಮಾಡಿದ್ದೆ. ಏನ್ ಹೇಳ್ತಿದ್ದೀರಾ ನೀವು? ನಾನು ಯಾಕೆ ಮದ್ವೆ ತಡಿಲಿ? ನೀವು ಅಂದ್ಕೊಂಡಿದ್ದೆಲ್ಲ ಸುಳ್ಳು. ರೇವತಿ, ಉತ್ತರ ಗೊತ್ತಿಲ್ಲದೆ ಏಕೆ ಪ್ರಶ್ನೆ ಮಾಡಲ್ಲ. ನೀನು ಯಾಕೆ ಹೀಗೆ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತಿದೆ. ಅದನ್ನು ಎಕ್ಸ್ಪ್ಲೇನ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ. ಹೆತ್ತವ್ರ ಋಣನ ತೀರ್ಸೋಕ್ಕಾಗದೇ ಇಲ್ಲ ಅಂತ ಹೇಳ್ತಾರೆ, ಆದರೆ ಆ ದೇವರು ಅದನ್ನು ತೀರ್ಸೋಕ್ಕೆ ಚಿಕ್ಕ ಅವಕಾಶ ಕೊಡ್ತಾನೆ. ಹೇಗೆ ಗೊತ್ತಾ? ಹೆತ್ತವ್ರು ಏನು ಆಸೆ ಪಡ್ತಾರೋ ಅದನ್ನು ಪೂರೈಸಿ ಖುಷಿ ಕೊಡೋದ್ರ ಮೂಲಕ. ಮದುವೆ ವಿಚಾರದಲ್ಲಿ ಆದಷ್ಟು ಬೇಗ ನಿನ್ನ ಯೋಚನೆಗಳನ್ನ ಬದಲಾಯಿಸ್ಕೊ. ಮನೇಲಿ ಈಗಿರೋ ನೋವು ಮುಂದೆ ನನ್ನ ಮದ್ವೆ ನೋವೇನು ದೊಡ್ಡದಲ್ಲ ಬಿಡಿ. ಮದುವೆ ಆ್ಯನಿವರ್ಸರಿಲಿ ಆದ ಘಟನೆಯಿಂದ ನಿಮ್ಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಿದೆ. ಆದರೆ ಅದು ಹೇಗಾಯಿತು, ಯಾರಿಂದಾಯಿತು ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಬಟ್ ಒಂದಂತೂ ನಿಜ, ನಿಮ್ಮ ತಂದೆದು ಏನೂ ತಪ್ಪಿಲ್ಲ ಅಂತ ನನಗೆ ಗೊತ್ತಿದೆ. ಮತ್ತೆ ಅವತ್ತು ಯಾಕಾಗಿ ಬಿಹೇವ್ ಮಾಡಿದ್ರಿ? ನಮ್ಗೆಲ್ಲ ಯಾಕೆ ಅವಮಾನ ಮಾಡಿದ್ರಿ? ರೇವತಿ, ಇಷ್ಟು ದಿನದಿಂದ ನೀನು ನನ್ನನ್ನು ನೋಡಿದ್ಯಾ. ಒಬ್ಬ ವ್ಯಕ್ತಿಯಾಗಿ ನಾನು ಅಷ್ಟು ಚೀಪಾಗಿ ಬಿಹೇವ್ ಮಾಡೋದಕ್ಕೆ ಸಾಧ್ಯನಾ? ನಿನಗನ್ಸುತ್ತಾ ಅದು ಹೇಳು? ಮತ್ತಕ್ಕ ಇದಕ್ಕೆಲ್ಲ ನೀವೇ ಕಾರಣ ಅಂದ್ಕೊಂಡಿದ್ದಾಳೆ. ನಮಗೂ ಅದನ್ನೇ ಹೇಳ್ತಿದ್ದಾಳೆ. ಅವಳ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ರಿಯಾಕ್ಟ್ ಮಾಡೋರು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ